ರೆಡಿ 1 2 3 ರೋಲಿಂಗ್ ಕ್ಯಾಮೆರಾ ಆಕ್ಷನ್. ಇವಾಗ ಅಯ್ಯಯ್ಯೋ ದೊಡ್ಡವ ದೋಸೆ ಕೊಡು, ಚಿಕ್ಕವ ಚಟ್ನಿ ಕೊಡು. ನೀವು ಹಾಕ್ತೀರ ಅಂತ ಮಾತಾಡ್ತೀವಿ. ಎಷ್ಟೊಂದು ಜನ ಕೊಟ್ಬಿಟ್ಟಿದ್ದೀನಿ, ಹಾಕಿ ಎಲ್ಲ. 2 ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಏಯ್ ಕರೆಕ್ಟ್ ಪಕ್ಕಲಿಂದ ಹಾಕ್ತೀನಿ ಫಸ್ಟ್ ಇಂದ ಹಾಕ್ತೀನಿ. ನಿನ್ನ ಸಾವು ನನ್ನ ಕೈಯಲ್ಲಿ ಕಣ ನೋಡ್ಕೋತಾರ. ಇವಾಗ ನೀನ್ ನನ್ನ ನಂಬರ್ ಕೇಳಿದಲ್ವಾ, ನಮ್ಮ ಎಡಿಟರ್ ಒಬ್ರು ರಂಜಿತ್ ಅಂತ ಒಬ್ರು ಇದಾರೆ, ಅವ್ರ ನಂಬರ್ ಕೊಡ್ತೀನಿ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಮೇಡಮ್ ನಮಸ್ತೆ. ಎಷ್ಟೊತ್ತೊಂದು ಮೊಬೈಲ್ ನೋಡ್ತೀವಿ, ಒಂದೆರಡು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡಿ. ಜಗಳಕ್ಕೋಸ್ಕರ ನೋಡ್ತಾ ಇರೋದು ಅಂತ ಹೇಳಿದ್ರಿ. ಅಶ್ವಿನಿನೇ ರಾವಣ ಮಾಡ್ಬೇಕು. ಇವಾಗ ರಾವಣ ಇದ್ದಿದ್ಕೆ ಅಲ್ವಾ ರಾಮಾಯಣ ಆಗಿದ್ದು, ಹಂಗೆ ಅಶ್ವಿನಿ ಇದ್ರೇನೆ ಬಿಗ್ ಬಾಸ್. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ, ಚೆನ್ನಾಗಿದ್ಯಾ ಅಕ್ಕ? ಕಣಪ್ಪ ಚೆನ್ನಾಗಿದ್ದೀನಿ. ಎಲ್ಲ ಇನ್ಫಾರ್ಮೇಶನ್ ತಿಳ್ಕೊಂಡಿರೋ ಬುದ್ಧಿವಂತರು ನೀವು, ಆದ್ರೂ ಮಾತಾಡಲ್ಲ ಅಂತೀರಾ. ನಾವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? ಮಾತಾಡು. ಅಮ್ಮ ಹೊಡಿತಾರೆ. ಯಾಕೆ ಚಾನಲ್ ಮಾತಾಡಿದ್ರೆ ಅಮ್ಮ ಹೊಡಿತಾರ? ಇದೇ ಕಾಂಟೆಂಟ್ ಬಿಟ್ರೆ ನೀವು. ಮೇಡಮ್ ಕೆಲವು ಪ್ರಾಣಿಗಳ ಹೆಸರು ಹೇಳ್ತೀನಿ, ಅದು ಯಾರಿಗೆ ಸೂಟ್ ಆಗುತ್ತೆ ಅಂತ ಹೇಳ್ಬೇಕು. ಸಿಂಹ, ಗಿಲ್ಲಿ ಸರ್. ಚಿರತೆ, ಧ್ರುವನ್ ಸರ್. ನರಿ, ಅಭಿಷೇಕ್. ಉಸಿರುವಳ್ಳಿ, ಜಾನ್ವಿ. ಮಂಗನ್ ತರ ಕುಚ್ಚೆಷ್ಟೆ ಮಾಡೋರು. ಕುಚೇಷ್ಟೆ ಸ್ವಲ್ಪ ಅದು ಗಿಲ್ಲಿಗೆ ಕೊಡ್ಬೋದು ಸರ್, ಅವನು ಸ್ವಲ್ಪ ಜಾಸ್ತಿ ಕುಚೇಷ್ಟೆ ಮಾಡ್ತಾನೆ. ಇವಾಗ ಬಿಗ್ ಬಾಸ್ ಅಲ್ಲಿ ಏನ್ ಇಷ್ಟ ಆಗ್ತದೆ, ಈ ಸೆಷನ್ ಅಲ್ಲಿ ಏನ್ ಇಷ್ಟ ಆಗ್ತದೆ, ಏನ್ ಇಷ್ಟ ಆಗ್ತಾ ಇಲ್ಲ? ಸರ್ ಏನ್ ಇಷ್ಟ ಆಗ್ತಿದೆ ಅಂದ್ರೆ ಗಿಲ್ಲಿ ಕಾಮಿಡಿ ಇಷ್ಟ ಆಗತ್ತೆ, ಮತ್ತೆ ಗಿಲ್ಲಿ ಮತ್ತೆ ಇವ್ರದ್ದು ರಘು ಅವ್ರದ್ದು ಮೋಟ್ಲು ಪತ್ರ ಇಷ್ಟ ಆಗತ್ತೆ. ಏನ್ ಇಷ್ಟ ಆಗ್ತಾ ಇಲ್ಲ ಅಂದ್ರೆ ಜಾನ್ವಿ ಮತ್ತೆ ಯಾರು ಸರ್ ಅದು ವಿಲನ್ ತರ ಇದಾರಲ್ಲ, ಅಶ್ವಿನಿ ಅವ್ರದ್ದು ಡ್ರಾಮಾ ಮತ್ತೆ ಜಗಳ ಇಷ್ಟ ಆಗಲ್ಲ ಸರ್. ಸ್ವಲ್ಪ ಇತ್ತೀಚೆಗೆ ರಿಷಾ ಇದ್ರಲ್ಲ, ಅವ್ರದ್ದು ಕೂಗೋದು ಕಿರ್ಚೋದು ಆಗ್ತಿರ್ಲಿಲ್ಲ, ಸದ್ಯ ಅವ್ರು ಹೋದ್ರು, ಅದೊಂದು ಖುಷಿ ಇದೆ. ಇನ್ನೊಂದೇನಂದ್ರೆ ಗಿಲ್ಲಿ ಫೇವ್ರೇಟ್ ಅಂತ ಹೇಳಿದ್ರೆ, ಗಿಲ್ಲಿಗೆ ಒಂದು ಸಜೆಷನ್ ಕೊಡೋದಾದ್ರೆ, ಗೆಲ್ಬೇಕಂದ್ರೆ ಒಂದು ಸಜೆಷನ್ ಕೊಡೋದಾದ್ರೆ ಏನ್ ಕೊಡಕ್ಕೆ ಇಷ್ಟಪಡ್ತೀವಿ? ಸರ್ ಎಲ್ಲಿ ಸೀರಿಯಸ್ ಆಗಿ ಮಾತಾಡಬೇಕು ಅವ್ರು ಅಲ್ಲಿ ಸೀರಿಯಸ್ ಆಗಿ ಮಾತಾಡಬೇಕು, ಎಲ್ಲಿ ಕಾಮಿಡಿ ಮಾಡ್ಬೇಕು ಅಲ್ಲಿ ಮಾಡಬೇಕು. ಅವ್ರು ಎಲ್ಲ ಹತ್ರ ಒಂದೇ ಮಾಡ್ತಾರೆ, ಅದು ಸ್ವಲ್ಪ ಇರಿಟೇಟ್ ಆಗುತ್ತೆ. ಅಶ್ವಿನಿ ಗೌಡ ಜಾನ್ವಿ ಅವರಿಗೆ ಒಂದು ಸಜೆಷನ್ ಕೊಡೋದಾದ್ರೆ ಏನು ಕೊಡ್ತೀವಿ? ಸರ್ ಅವ್ರಿಗೆ ಏನು ಸಜೆಷನ್ ಕೊಡಬೇಕು, ಸ್ವಲ್ಪ ಡ್ರಾಮಾ ಕಮ್ಮಿ ಮಾಡಬೇಕು, ವುಮೆನ್ ಕಾರ್ಡ್ ಸ್ವಲ್ಪ ಪ್ಲೇ ಮಾಡ್ತಾರೆ, ಮತ್ತೆ ಇಲ್ಲದೆ ಇರೋದಕ್ಕೆ ಸ್ವಲ್ಪ ತಲೆ ಹಾಕಿ ಜಾಸ್ತಿ ಫೂಟೇಜ್ ತೊಗೊಳಕ್ಕೆ ನೋಡ್ತಾರೆ, ಅದು ಸ್ವಲ್ಪ ಕಮ್ಮಿ ಮಾಡಬೇಕು, ರಿಯಲ್ ಆಗಿರಬೇಕು. ಮೇಡಮ್ ನಮಸ್ತೆ. ಎಷ್ಟೊತ್ತೊಂದು ಮೊಬೈಲ್ ನೋಡ್ತೀವಿ, ಒಂದೆರಡು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡಿ. ಬಿಗ್ ಬಾಸ್ ನೋಡ್ತೀರಾ? ಎಸ್ ನೋಡ್ತೀವಿ. ಬಿಗ್ ಬಾಸ್ ಅಲ್ಲಿ ಏನು ಇಷ್ಟ ಆಗ್ತದೆ? ಅವ್ರು ಮಾತಾಡೋದು ಜಗಳ ಅದೆಲ್ಲ ಮಾಡೋದು ಇಷ್ಟ ಆಗುತ್ತೆ. ಇನ್ನೊಂದೇನಂತ ಹೇಳಿದ್ರೆ, ನಾನು ಕೆಲವೊಂದು ರಾಮಾಯಣದಲ್ಲಿ ಬರೋ ಕ್ಯಾರೆಕ್ಟರ್ಗಳನ್ನ ಹೇಳ್ತೀನಿ, ಓಕೆ, ಯಾರಿಗೆ ಸೂಟ್ ಆಗುತ್ತೆ ಅಂತ ಹೇಳ್ಬೇಕು. ರಾಮ ಧನುಷ್ ಅನ್ಸುತ್ತೆ. ಸೀತೆ ಥರ ಸೈಲೆಂಟಾಗಿ ಯಾರೂ ಇಲ್ಲ ಅನ್ಸುತ್ತೆ ಮೋಸ್ಟ್ ಪ್ರಾಬಬ್ಲಿ, ಬಟ್ ಇದ್ರೂ ರಕ್ಷಿತಾ ಇರ್ಬೋದು. ಲಕ್ಷ್ಮಣ ಮೇ ಬಿ ಗಿಲ್ಲಿ ಎಲ್ಲಾನು ಪ್ರೊಟೆಕ್ಟ್ ಮಾಡ್ತಾರೆ, ಸೊ ಲಕ್ಷ್ಮಣ್ ಪಾತ್ರ ಅಂತ ಬಂದಾಗ ಎಲ್ಲಾನು ಪ್ರೊಟೆಕ್ಟ್ ಮಾಡ್ತಾರಲ್ಲ. ರಾವಣ ಅಶ್ವಿನಿ. ಯಾಕೆ? ಯಾವಾಗ್ಲೂ ಸುಮ್ಮನೆ ಇಲ್ದೇ ಇರೋಲ್ಲ ಜಗಳ, ಪ್ರತಿಯೊಬ್ರು ಅವ್ರ ಜೊತೆನೆ ಜಗಳ ಮಾಡ್ತಾರೆ, ಇಲ್ದೇ ಇರೋದೆಲ್ಲ ಹುಟ್ಟಿಸ್ಕೊಂಡು ಜಗಳ ಆಗುತ್ತೆ. ಸೊ ಜಗಳಕ್ಕೋಸ್ಕರ ನೋಡ್ತಾ ಇರೋದು ಅಂತ ಹೇಳಿದ್ರಿ. ಅಶ್ವಿನಿನೇ ರಾವಣ ಮಾಡ್ಬೇಕು. ಇವಾಗ ರಾವಣ ಇದ್ದಿದ್ಕೆ ಅಲ್ವಾ ರಾಮಾಯಣ ಆಗಿದ್ದು, ಹಂಗೆ ಅಶ್ವಿನಿ ಇದ್ರೇನೆ ಬಿಗ್ ಬಾಸ್. ನಿಮ್ಮ ಫೇವ್ರೇಟ್ ಅಂತ ಹೇಳಿದ್ರೆ ಗಿಲ್ಲಿ ಅಂತ ಹೇಳಿದ್ರಿ. 100% ಗಿಲ್ಲಿ. ಯಾಕೆ ಅಷ್ಟೊಂದು ಇಷ್ಟ ಆಗ್ತಾರೆ ಗಿಲ್ಲಿ? ಅವ್ರು ಮಾತಾಡೋದೆಲ್ಲ ಕರೆಕ್ಟ್ ಆಗಿರುತ್ತೆ ಆ್ಯಂಡ್ ಪಾಸಿಟಿವ್ ಆಗಿ ಮಾತಾಡ್ತಾನೆ, ಯಾರಿಗೂ ಬೇಜಾರು ಮಾಡಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಒಂದು ಮಾತಾಗಿದೆ, ಚರ್ಚೆ ಆಗಿದೆ, ಏನಂದ್ರೆ ಅವ್ರು ಕಾಮಿಡಿ ಮಾಡೋದ್ರಿಂದ ನಾವು ಇನ್ನೊಬ್ರಿಗೆ ಅವಮಾನ ಮಾಡ್ತಾನೆ ಅನ್ನೋ ಥರ ಒಂದು ಮಾತುಕತೆ ಆಗಿದೆ. ಇದನ್ನ ಒಪ್ತೀರಾ ನೀವು? ಇಲ್ಲ ಆ ಥರ ಏನಿಲ್ಲ, ಬಟ್ ಇರೋದನ್ನೇ ಹೇಳ್ತಾನೆ, ಅದು ಹಂಗಾಗಿ ಕಾಮಿಡಿಯಾಗಿ ಹೇಳ್ತಾನೆ ಅಷ್ಟೇ, ಬೇಜಾರಾಗೋದೇನಿರಲ್ಲ. ಬಿಗ್ ಬಾಸ್ ಗೆಲ್ಬೇಕಂದ್ರೆ ಏನು ಸಜೆಷನ್ ಕೊಡೋಕೆ ಇಷ್ಟಪಡ್ತೀರಾ? ಸಜೆಷನ್ ಇಲ್ಲ, ಈಗಿರೋದೇನೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಷ್ಟೆ. ಬಿಗ್ ಬಾಸ್ ನೋಡ್ತೀರಾ? ಹಾಂ ಸರ್ ನೋಡ್ತೀನಿ. ಯಾರು ಫೇವರೇಟ್ ಇಷ್ಟ ನಿಮಗೆ? ಸರ್ ಗಿಲ್ಲಿ ನಟ ಅವರು. ಸೊ ನಾನು ಮಹಾಭಾರತದ ಕೆಲವು ಕ್ಯಾರೆಕ್ಟರ್ಗಳು ಹೇಳ್ತೀನಿ, ಅದು ಯಾರಿಗೆ ಸೂಟ್ ಆಗೋದು ಅಂತ ಹೇಳಬೇಕು. ಧರ್ಮರಾಯ ಸರ್, ಇವರು ರಘು ಅವರು. ಅರ್ಜುನ ಧನುಷ್ ಸರ್. ಶ್ರೀಕೃಷ್ಣ ಪರಮಾತ್ಮ. ಗಿಲ್ಲಿ ಸರ್. ಓಕೆ. ಶಕುನಿ ಅಶ್ವಿನಿ ಮೇಡಮ್ ಸರ್. ಯಾಕೆ ಗಿಲ್ಲಿ ಅಷ್ಟೊಂದು ಇಷ್ಟ? ಸರ್ ಅವರು ಕಾಮಿಡಿ ಥರ ಹೇಳಿದ್ರು ಅವ್ರನ್ನ ಬೇರೆಯವರಾದರೆ ಅಲ್ಲಿ ಮೂಲೆಯಲ್ಲಿ ಕೂತ್ಕೊಂಡು ಇಬ್ಬಿಬ್ಬರೇ ಗುಸು ಅಂತ ಬೇರೆಯವ್ರ ಬಗ್ಗೆ ಮಾತಾಡ್ತಾರೆ.
ಗಿಲ್ಲಿ ಹಂಗಲ್ಲ ಸರ್, ಕಾಮಿಡಿ ಥರನೇ ಅವ್ರು ಏನು ಅವ್ರ ಕ್ಯಾರೆಕ್ಟರ್ ಏನು ಅಂತ ಅಂದ್ಬಿಟ್ಟು ಡೈರೆಕ್ಟ್ ಅವ್ರಿಗೆ ಹೇಳೋ ಥರನೇ ಕಾಮಿಡಿಯಾಗಿ ಹೇಳ್ಬಿಡ್ತಾನೆ ಸರ್. ಬಟ್ ಅವನ ಒಪಿನಿಯನ್ ಅವನು ಹೇಳ್ಬಿಟ್ಟಿರ್ತಾನೆ, ಬಟ್ ಇವ್ರು ಕಾಮಿಡಿಯಾಗಿ ತಗೊಂಡಿರ್ತಾರೆ, ಬಟ್ ಅವನ ಒಪಿನಿಯನ್ ಅವನು ಹೇಳ್ತಾ ಇದ್ದಾನೆ ಸರ್. ಬನ್ನಿ, ರೀಲ್ಸ್ ಮಾಡ್ತಿದ್ರಾ? ಸರಿ ಆಯ್ತು, ಬಿಗ್ ಬಾಸ್ ಬಗ್ಗೆ ಒಂದೆರಡು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡಿ. ಬಿಗ್ ಬಾಸ್ ನೋಡಲ್ಲ, ಯಾಕೆ ಬಿಗ್ ಬಾಸ್ ನೋಡಲ್ಲ? ನೋಡೋದಿಲ್ಲ ಅದೆಲ್ಲ. ಏನು ಇರಿಟೇಷನ್ ಅನ್ಸುತ್ತೆ? ಗಲಾಟೆನಾ ಅಥವಾ ಟಾಸ್ಕ್? ಏನು ಇರಿಟೇಷನ್ ನಿಮಗೆ? ನೋಡ್ಬೋದು. ಪ್ರೋಮೋನು ನೋಡಲ್ವಾ? ರೀಲ್ಸ್ ಬರುತ್ತೆ, ಲೈಕ್ ಮಾಡ್ತೀವಿ ಅಷ್ಟೇ. ರೀಲ್ಸ್ ನೋಡ್ತೀರಾ? ಅದು ರೀಲ್ಸ್ ನೋಡೋದ್ರಲ್ಲಿ ಬಿಗ್ ಬಾಸ್ ಅಲ್ಲಿ ಇರೋದು ಯಾರು ಇಷ್ಟ? ಗಿಲ್ಲಿ. ಗಿಲ್ಲಿ ಎಲ್ಲರಿಗೂ ಇಷ್ಟ. ಯಾಕೆ ಇಷ್ಟ ಗಿಲ್ಲಿ? ಚೆನ್ನಾಗಿ ಮಾತಾಡ್ತಾನೆ ಅವನು. ಸಾಕು ಸಾಕು ಅಷ್ಟೇ. ಯಾಕೆ ಇಷ್ಟೊಂದು ನಾಚ್ಕೊಂತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಇಲ್ಲ, ಫಸ್ಟ್ ಟೈಮ್ ಅಲ್ವಾ. ಓಕೆ, ಬಿಗ್ ಬಾಸ್ ನೋಡಬಾರ್ದು ಅನ್ನೋದಕ್ಕೆ ಒಂದು ಕಾರಣ ಕೊಡಿ, ನೋಡ್ಬೇಕು ಅನ್ನೋದಕ್ಕೆ ಒಂದು ಕಾರಣ ಕೊಡಿ. ನೋಡ್ಬೇಕಾದ್ರೆ ಜಗಳ ನೋಡ್ಬೋದು. ಎಂಟರ್ಟೈನ್ಮೆಂಟ್ ಇರುತ್ತೆ ನೋಡಿದ್ರೆ. ನೋಡಬಾರ್ದು ಯಾಕೆ? ಟೋಟಲ್ ಆಗಿ 3 ಓಟು ಗಿಲ್ಲಿ ಅವರಿಗೆ ಬಿದ್ದಿದೆ. ಥ್ಯಾಂಕ್ ಯು. ಓಟ್ ಮಾಡ್ತೀರಾ ಇಲ್ವಾ? ಅದನ್ನ ಮಾಡಬಾ. ಬಿಗ್ ಬಾಸ್ ಮಾತ್ರ ನೋಡಲ್ಲ. ಕಲರ್ಸ್ ಕನ್ನಡ ಕೇಳಿಸ್ಕೊಂಡ್ರೆ ಬೇಜಾರು ಮಾಡ್ಕೊಂತಾರೆ. ಹಿಂಗೆ ಮಾಡ್ಬೇಡಿ. ಇವಾಗ ನೋಡ್ತೀವಿ, ಸ್ವಲ್ಪ ನೋಡಲ್ಲ. ಇವಾಗ 24 ಅವರ್ ಬಿಟ್ಟಿದ್ದಾರೆ, ಗೊತ್ತಾ ನಿಮಗೆ? 24 ಅವರ್ ಎಲ್ಲ ಇನ್ಫಾರ್ಮೇಶನ್ ತಿಳ್ಕೊಂಡಿರೋ ಬುದ್ಧಿವಂತರು ನೀವು, ಆದ್ರೂ ಮಾತಾಡಲ್ಲ ಅಂತೀರಾ. ಗಿಲ್ಲಿ ಇಷ್ಟನಾ? ಯಾಕೆ ಗಿಲ್ಲಿ ಅವ್ರು ಇಷ್ಟ? ಇಲ್ಲ, ಅವರು ಫಿಟ್ನೆಸ್ ಅಲ್ಲಿ ಸೂಪರ್ ಆಗಿದ್ದಾರೆ. ಅವ್ರದ್ದು ಫ್ಲಾಶ್ ಬ್ಯಾಕ್ ಎಲ್ಲ ನೋಡಿದೀವಿ, ಅದಕ್ಕೆ ಇಷ್ಟ ಅವರು. ಇಲ್ಲಿ ಗಿಲ್ಲಿ ಅವರು ಈ ಸರಿ ಗೆಲ್ಬೇಕಂತ ಹೇಳಿದ್ರೆ ಏನಾದ್ರು ಸಜೆಷನ್ ಹೇಳಕ್ ಇಷ್ಟಪಡ್ತೀರಾ ಅವ್ರಿಗೆ? ಅವ್ರು ಗೆಲ್ಬೇಕಂದ್ರೆ ಎಲ್ಲರೂ ಸಪೋರ್ಟ್ ಮಾಡ್ತೀವಿ. ಅಲ್ಲ, ಗಿಲ್ಲಿ ಅವರು ಇವಾಗ ಒಂದು ತಮಾಷೆ ಮಾಡೋ ರೀತಿಯಲ್ಲಿ ಇನ್ನೊಬ್ರಿಗೆ ಅವಮಾನ ಮಾಡ್ತಾರೆ ಅಂತ ಎಲ್ಲರೂ ಹೇಳಿದ್ರು. ಅದು ನಿಜ ಅನ್ಸುತ್ತೆ ನಿಮಗೆ? ಇಲ್ಲ, ಅದಷ್ಟೊಂದು ನಿಜ ಇಲ್ಲ. ಅವ್ರು ಮಾತಾಡ್ದಂದ್ರೆ ಇವ್ರು ಏನೋ ತಿಳ್ಕೊಳ್ತಾರೆ, ಇವ್ರ ಬಗ್ಗೆ ಇವರೇ ಹೇಳ್ತಾರಂತ, ಅದೇನು ನಿಜ ಇಲ್ಲ. ಬಿಗ್ ಬಾಸ್ ಯಾರು ಫೇವರೇಟು? ಬನ್ನಿ ಸರ್, ನೀವೇ ಬೇಕು. ಎಷ್ಟೊಂದ್ ಜನ ಕೊಟ್ಬಿಟ್ಟಿದೀನಿ, ಹಾಕಿ ಎಲ್ಲ. ಏಯ್ ಕರೆಕ್ಟ್, ಪಕ್ಕ ನಿಂದ ಹಾಕಿ ಹಾಕ್ತೀನಿ ಫಸ್ಟ್ ಇಂದ. ರೆಡಿ, 1 2 3 ರೋಲಿಂಗ್ ಕ್ಯಾಮ್ರಾ ಆಕ್ಷನ್. ಎಲ್ಲ ಏನು ಓದ್ತಿದ್ದೀರಾ? ಫಸ್ಟ್ ಚೇತನ್, ರೋಷನ್, ತರುಣ್, ಕಾರ್ತಿಕ್. ಬಿಗ್ ಬಾಸ್ ಅಲ್ಲಿ ಯಾರು ನಿಮ್ಮ ಫೇವರೇಟ್? ಗಿಲ್ಲಿ. ನಿಮಗೆ? ಗಿಲ್ಲಿ 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 ಅವ್ರು ಯಾಕೆ ಇಷ್ಟ ಅಷ್ಟೊಂದು? ಯಾಕಂದ್ರೆ ಅವರು ತುಂಬಾ ಎಂಟರ್ಟೈನ್ಮೆಂಟ್ ಮಾಡ್ತಾರೆ. ಗಿಲ್ಲಿ ಕಾವ್ಯ ಮತ್ತೆ ಜೋಡಿ ಚೆನ್ನಾಗೈತೆ, ಚೆನ್ನಾಗಿ ಆಡ್ತಾರೆ ಅವರಿಬ್ರು. ಗಿಲ್ಲಿ ಟಾಸ್ಕ್ ಅಂತ ಬಂದಾಗ ಈಗೋನೆಲ್ಲ ಬಿಟ್ಟು ಈಗೋ ಪಿಕಪ್ ಮಾಡಿ ಆಡ್ತಾರೆ. ಗಿಲ್ಲಿ ಅವರು ಇರೋದ್ರಿಂದನೇ ಕಾವ್ಯ ಅವರು ಇಲ್ಲಿ ತಗ ಬಂದ್ರು ಅಂತ ಅನ್ಸುತ್ತೆ ನಿಮಗೆ? ಅದೆಲ್ಲ ಇಲ್ಲ, ಗಿಲ್ಲಿ ಅವ್ರು ಇದ್ರೆ ಕಾವ್ಯ ಅವ್ರು ಇಲ್ಲ, ಕಾವ್ಯ ಅವ್ರು ಇದ್ರೆ ಗಿಲ್ಲಿ ಅವ್ರು ಅಂತ ಹಂಗಂತ ಇಲ್ಲ. ಬೇಜಾನ್ ಜನ, ಎಷ್ಟೊಂದ್ ಜನ ಹಂಗೆ ಮಾತಾಡ್ತಾರೆ. ಗಿಲ್ಲಿ ಇದ್ರೆ ಕಾವ್ಯ ವೇಸ್ಟ್ ಪ್ರಾಡಕ್ಟ್ ಅದೆಲ್ಲ ಅಂತಾರೆ. ಅದೆಲ್ಲ ಏನಿಲ್ಲ. ಗಿಲ್ಲಿ ಅವ್ರ ಪಾಡಿಗೆ ಅವ್ರು ಗೇಮ್ ಆಡ್ತವ್ರೆ, ಕಾವ್ಯ ಅವ್ರ ಪಾಡಿಗೆ ಅವ್ರು ಗೇಮ್ ಮಾಡಿದ್ರೆ ಫೈನಲ್ ಹೋಗೋದ್ ಪಕ್ಕ, ಇವ್ರು ಕಪ್ ಹೊಡಿಯೋದ್ ಪಕ್ಕ. ಗಿಲ್ಲಿಗೋಸ್ಕರ ನೀವೊಂದು ಸಾಂಗ್ ಆಡ್ಲೇಬೇಕು ಇವಾಗ. ಅದು ದೊಡ್ಡಮ್ಮ ದೊಡ್ಡಮ್ಮ ದೋಸೆ ಕೊಡು, ಚಿಕ್ಕವ ಚಿಕ್ಕವ ಚಕ್ಲಿ ಕೊಡು, ನಮ್ಮಪ್ಪ ರಾಜ ಕೊತ್ಮರಿ ಬೀಜ ಸಾರ್ಗಕ ಸೊಪ್ಪು, ನೀವಿಬ್ರು ಮಾಡಿ ತಪ್ಪು.